ಇದು ವರ್ಷದ ಮೊದಲನೇ ಹಬ್ಬ. ಮನೆಯಿಂದ ದೂರ ನಾನು ಒಬ್ಬಳೇ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಅದಕ್ಕೆ ಸ್ನೋ ಎಲ್ಲ ಫುಲ್ ಮೆಲ್ಟ್ ಆಗಿದೆ. ಅಲ್ಲಿ ಇಲ್ಲಿ ಸ್ವಲ್ಪ ಸ್ನೋ ನೋಡ್ಬೋದು. ಫಸ್ಟ್ ಸಾಂಗ್ ಆಫ್ ಮಾಡೋಣ, ಕಾಪಿರೈಟ್ ಬಂದ್ಬಿಡ್ತದೆ. ಸೊ ಪಾಠ ಮುಗಿಸ್ಕೊಂಡು ಬರೋಷ್ಟೊತ್ತಲ್ಲಿ ನನ್ನ ಎನರ್ಜಿ ಕಂಪ್ಲೀಟಾಗಿ ಡ್ರೈನ್ ಔಟ್ ಆಗೋಗುತ್ತೆ. ವಿಂಟರಲ್ಲೆಲ್ಲ ಒಣಗೋಗಿರುತ್ತೆ ಹೂವು. ಸೊ ಅದಕ್ಕೆ ಇದು 50 ಸೆಂಟ್ಸ್ಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇವಾಗೆದ್ದೆ, ಈಗ ಮನೇಲಿ 8:30 ಆಗಿದೆ. ಸೊ ಇವಾಗೆದ್ದೆ. ನೆನ್ನೆ ಪಾರ್ಟ್ ಟೈಮ್ಗೆ ಹೋಗಿದ್ದೆ. ಪಾರ್ಟ್ ಟೈಮಿಂದ ಬರೋಷ್ಟೊತ್ತಲ್ಲಿ 11 o'clock ನೈಟ್, 11 ಗಂಟೆ ಆಗಿತ್ತು. ಸೊ ಅದಕ್ಕೆ ಡಿನ್ನರ್ ಮಾಡಿ ಮಲ್ಗೋಷ್ಟೊತ್ತಲ್ಲಿ ಇನ್ನೂ ಲೇಟ್ ಆಯಿತು. ಸೊ ಅದಕ್ಕೆ ಆರಾಮಾಗಿ ಇವಾಗ 8:30 ಹಂಗೆ ಎದ್ದಿದ್ದೀನಿ. ಸೊ ಇದು ವರ್ಷದ ಮೊದಲನೇ ಹಬ್ಬ. ಮನೆಯಿಂದ ದೂರ ನಾನು ಒಬ್ಬಳೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಬೇಜಾರಾಗ್ತಿದೆ, ಬಟ್ ಸ್ಟಿಲ್ ಪರವಾಗಿಲ್ಲ. ಇನ್ನು ಸ್ವಲ್ಪ ತಿಂಗಳಲ್ಲೇ ಇಂಡಿಯಾಗೆ ಹೋಗ್ತೀನಿ ನಾನು ಫ್ಯಾಮಿಲಿ ವಿಸಿಟ್ ಮಾಡೋಕ್ಕೆ. ಅದೊಂದು ಖುಷಿ ಆಗುತ್ತೆ. ಸೊ ಈ ವ್ಲಾಗಲ್ಲಿ ನಾನು ಸಂಕ್ರಾಂತಿ ಹಬ್ಬ ಹೆಂಗೆ ಸೆಲೆಬ್ರೇಟ್ ಮಾಡಿದೆ ಅಂತ ಇರುತ್ತೆ. ಇವಾಗ ಫಸ್ಟು ರೂಮೆಲ್ಲ ಕ್ಲೀನ್ ಮಾಡಿ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡಬೇಕು. ಬೆಳಕು ನೋಡಿ ಎಷ್ಟಿದೆ. ನಿನ್ನೆ 2 ದಿನದಿಂದ ಫುಲ್ಲು ಮಳೆ ಬಂದಿತ್ತು. ಸೊ ಅದಕ್ಕೆ ಸ್ನೋ ಎಲ್ಲ ಫುಲ್ಲು ಮೆಲ್ಟ್ ಆಗಿದೆ. ಅಲ್ಲಿ ಇಲ್ಲಿ ಸ್ವಲ್ಪ ಸ್ನೋ ನೋಡ್ಬೋದು. ಸೊ ಇವಾಗ ಫಸ್ಟು ರೂಮ್ ಕ್ಲೀನ್ ಮಾಡೋಣ. ರೂಮ್ ಎಷ್ಟು ಗಲೀಜಾಗಿದೆ. ಆಗಲೇ ಸ್ಟಾರ್ಟ್ ಮಾಡಿದ್ದೀನಿ ಕ್ಲೀನ್ ಮಾಡೋಕ್ಕೆ. ಫಸ್ಟ್ ಕ್ಲೀನಿಂಗ್ ಮುಗಿಸೋಣ. ಸೊ ಕ್ಲೀನಿಂಗ್ ಎಲ್ಲ ಮುಗೀತು. ಫಸ್ಟ್ ಸಾಂಗ್ ಆಫ್ ಮಾಡೋಣ, ಕಾಪಿರೈಟ್ ಬಂದ್ಬಿಡ್ತದೆ. ಸೊ ಕ್ಲೀನಿಂಗ್ ಎಲ್ಲ ಮುಗಿಸಿ ಇನ್ನು ನಾನು ದೇವ್ರಿಟ್ಟಿರೋ ಜಾಗ ಕ್ಲೀನ್ ಮಾಡಿಲ್ಲ. ಇದು ಸ್ನಾನ ಮುಗಿಸ್ಕೊಂಬಂದು ಕ್ಲೀನ್ ಮಾಡೋಣ ಅಂದ್ಕೊಂಡೆ. ದೇವರೆಲ್ಲ ಕ್ಲೀನ್ ಮಾಡಬೇಕು. ಸೊ ಇದು ಹಬ್ಬ ಏನು ಹೇಳ್ತಿದ್ದೆ ಅಂದರೆ, ನನಗೆ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಯಾಕಂದರೆ ಈ ವೆದರ್ ಮತ್ತು ಅದರ ಮೇಲೆ ಪಾರ್ಟ್ ಟೈಮ್ ಜಾಬ್, ಕಾಲೇಜ್ ಎಲ್ಲ ಮ್ಯಾನೇಜ್ ಮಾಡೋದು ಸಖತ್ ಕಷ್ಟ ಆಗ್ತಿತ್ತು. ಸೊ ಪಾರ್ಟ್ ಟೈಮ್ ಮುಗಿಸ್ಕೊಂಡು ಬರೋಷ್ಟೊತ್ತಲ್ಲಿ ನನ್ನ ಎನರ್ಜಿ ಕಂಪ್ಲೀಟಾಗಿ ಡ್ರೈನ್ ಔಟ್ ಆಗೋಗುತ್ತೆ. ಸೊ ಬೆಳಗ್ಗೆ ಎದ್ದು ತಿರ್ಗಾ ಕ್ಲೀನೆಲ್ಲ ಮಾಡಿ ಹಬ್ಬ ಮಾಡಬೇಕಾ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಇವತ್ತು ಪರವಾಗಿಲ್ಲ, ವೆದರ್ ಸ್ವಲ್ಪ ಚೆನ್ನಾಗಿದೆ. ಸೊ ಫಸ್ಟ್ ಹಬ್ಬ ಅಟ್ಲೀಸ್ಟ್ ಎದ್ದು ಪೂಜೆ ಮಾಡಿ ಒಂದು ಸ್ವಲ್ಪ ಪ್ರಸಾದ ಮಾಡೋಣ ಅಂತ ಬೆಳಗ್ಗೆ ಡಿಸೈಡ್ ಮಾಡಿದೆ. ಸೊ ಏನೂ ಐಟಮ್ಸ್ ಇಲ್ಲ ಪ್ರಸಾದ ಮಾಡೋಕ್ಕೆ. ಸೊ ಅದಕ್ಕೆ ಇವಾಗ ಗ್ರೋಸರಿ ಸ್ಟೋರ್ಗೆ ಹೋಗಿ ಒಂದು ಸ್ವಲ್ಪ ಐಟಮ್ಸ್ ತೊಗೊಬರ್ಬೇಕು. ಸೊ ಹೋಗಿ ತೊಗೊಬಂದು ಫ್ರೆಶ್ ಅಪ್ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ರೆಡಿ ಆಗಿದ್ದೀನಿ. ಇವಾಗ ದೇವ್ರಿಗೆ ಪೂಜೆ ಮಾಡಬೇಕು. ದೇವ್ರು ತೊಳೆದಿಟ್ಟಿದ್ದೀನಿ. ಸೊ ಇವಾಗ ದೇವರಿಗೆ ಅರಿಶಿನ ಕುಂಕುಮ ಹಚ್ಚಿ ದೀಪ ಹಚ್ಚಿ ಪೂಜೆ ಮಾಡೋಣ. ನಾನು ಹೂವು ತರೋಣ ಅಂತ ಹೋಗಿದ್ದೆ. ಸೊ ಹೂವು ಸಿಕ್ಕಿಲ್ಲ. ಈ ವಿಂಟರಲ್ಲೆಲ್ಲ ಒಣಗೋಗಿರುತ್ತೆ ಹೂವು. ಸೊ ಅದಕ್ಕೆ ಇದು 50 ಸೆಂಟ್ಸ್ಗೆ ಒಂದು ಪಾಟ್ ಇತ್ತು. ಸೊ ಇದೇ ತಂದಿದ್ದೀನಿ. ಇದನ್ನೇ ಕಟ್ ಮಾಡಿ ದೇವ್ರಿಗೆ ಹೂವು ಇಡಬೇಕು. Wait for the ಸೊ
ಸೊ ಪೂಜೆ ಮಾಡಿ ಮುಗೀತು. ಇವಾಗ ಹೋಗಿ ಪ್ರಸಾದ ಮಾಡಬೇಕು. ಪ್ರಸಾದ ಯೂಶ್ವಲಿ ನನಗೆ ಸ್ವೀಟ್ ಐಟಮ್ಸ್ ಮಾಡೋಕ್ಕೆ ಬರಲ್ಲ. ಸೊ ಕೇಸರಿ ಬಾತ್ ಮಾಡೋಣ ಅಂದ್ಕೊಂಡೆ, ಅದು ಈಸಿ ಅಂದ್ಕೊತೀನಿ. ಸೊ ಕೇಸರಿ ಬಾತ್ ಮಾಡಿ ದೇವ್ರಿಗೆ ಸ್ವಲ್ಪ ನೈವೇದ್ಯಕ್ಕೆ ಇಡಬೇಕು. ಆಮೇಲೆ ಟೊಮೆಟೊ ಬಾತ್ ಮಾಡೋಣ ಅಂದ್ಕೊಂಡೆ ಲಂಚ್ಗೆ. ಸೊ ಅದನ್ನು ಮಾಡೋಣ. ಆಗಲೇ 1 o'clock ಆಯಿತು, ಇನ್ನೂ ಲಂಚ್ ರೆಡಿ ಆಗಿಲ್ಲ. ಪರವಾಗಿಲ್ಲ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಪೂಜೆ ಎಲ್ಲ ಮುಗಿದಿದೆ, ಇವಾಗ ಹೋಗಿ ಅಡುಗೆ ಮಾಡೋಣ. ಸೊ ಊಟ ಎಲ್ಲ ರೆಡಿಯಾಗಿದೆ. ಕೇಸರಿ ಬಾತ್ ಸ್ವೀಟ್ಗೆ, ಟೊಮೆಟೊ ಬಾತ್, ಹಪ್ಪಳ, ಚೆನ್ನ ಪಲ್ಯ, ಗೆಣಸು ಮತ್ತು ಕಡಲೆಕಾಳು. ಮಮ್ಮಿ ಹಾಯ್ ಏನು ಇಲ್ಲ, ಏನು ನನ್ನ ಬ್ಲಾಗಿಗೆ ಹಾಯ್ ಮಾಡು. ಎಷ್ಟು 1 hour ಮಾತಾಡಿರೋ ನಾನು. ಇವಾಗ ಊಟ ಹಾಕ್ಕೊಂಡು ತಿನ್ನಬೇಕು. ಆಗಲೇ ಸಂಜೆ ಆಗೋಗಿದೆ. ಸೊ ಪ್ರಸಾದ ಮಾಡಿದ್ದೆ, ಕೇಸರಿ ಬಾತ್ ಮಾಡಿದೆ. ಸೊ ದೇವ್ರಿಗೆ ಇಟ್ಟಿದ್ದೀನಿ. ಇದು ಚೆನ್ನ ಪಲ್ಯ ಮತ್ತು ಗೆಣಸು, ಗ್ರೌಂಡ್ನಟ್, ಬನಾನ ಮತ್ತು ಎಳ್ಳುವೆಲ್ಲ. ಇವಾಗ ಇದು ನನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸೇಮ್ ಚಟ್ನಿ ಒಂದು ಎಕ್ಸ್ಟ್ರಾ, ಹಪ್ಪಳ. ಸೊ ಊಟ ಮುಗಿಸ್ದೆ. ಊಟ ಮುಗಿಸಿ ಫುಲ್ ಸುಸ್ತಾಗಿತ್ತು. ಅದಕ್ಕೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ಹೋಗಿ ಮಲ್ಕೊಳ್ಳೋದು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ನಾನು ಸಂಕ್ರಾಂತಿ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ಜರ್ಮನಿಲಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.